ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದಿಂದಾಗಿ ದೇಶಾದ್ಯಂತ ಸಾಕಷ್ಟು ಸಮಸ್ಯೆಗಳು ಶುರುವಾಗಿದೆ. ಅದರಲ್ಲಿ ಪೆಟ್ರೋಲ್, ಡೀಸೆಲ್ ಜೊತೆಗೆ ಸಿಲಿಂಡರ್ಗಳ ಸಮಸ್ಯೆ ಒಂದ್ ಕಡೆ ಆದ್ರೆ, ಮಹಾರಾಷ್ಟ್ರದಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಹಾಹಾಕಾರ ಶುರುವಾಗಿದೆ. ಪೆಟ್ರೋಲ್ಗಾಗಿ ಬಂಕ್ ಮುಂದೆ ಜನರು ಮುಗಿ ಬಿದ್ದಿದ್ದಾರೆ. ತೈಲ ಬೆಲೆ ಏರಿಕೆ ಆದಂತ ಬೆನ್ನಲ್ಲೇನೆ ಈಗ ಪ್ಯಾನಿಕ್ ಕೂಡ ಜಾಸ್ತಿ ಆಗಿದೆ ಜನರಲ್ಲಿ. ಈ ಅಂಕೋಲಾ ನಾಕಾ ಪೆಟ್ರೋಲ್ ಬಂಕ್ ಏನಿದೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಕೂಡ ಆಗಿದೆ. ಪೆಟ್ರೋಲ್ಗಾಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಕ್ಯೂ ನಿಂತಿದೆ. ಬಿಕಾಸ್ ಅನಿವಾರ್ಯತೆ ಇದೆ. ಹಿಂಗೆ ಜನ ಓಡ್ ಬರ್ತಾ ಇದ್ದಾರೆ ನೋಡಿ, ಕ್ಯಾನ್ಗಳೆಲ್ಲ ಹಿಡ್ಕೊಂಡು, ಡ್ರಮ್ಮು, ಕ್ಯಾನು, ಸಣ್ಣ ಚಿಕ್ಕ ಚಿಕ್ಕ ಕ್ಯಾನ್ಗಳು ಬರುತ್ತಲ್ಲ ಅದನ್ನೆಲ್ಲ ಹಿಡ್ಕೊಂಡು ಮುಗಿ ಬೀಳ್ತಾ ಇದ್ದಾರೆ. ಇದೇ ಥರದ ಸನ್ನಿವೇಶ. ಬಿಕಾಸ್ ಈಗ ಕಳೆದ 10 ದಿನದಲ್ಲಿ 3 ಬಾರಿ ದರ ಏರಿಕೆ ಆಗಿರೋದು. ಹೆಚ್ಚು ಕಡಿಮೆ 5 ರೂಪಾಯಿ ಜಾಸ್ತಿ ಆಗಿದೆ. 13ನೇ ತಾರೀಕು ಒಂದ್ಸಲ, ಅದಾದ್ಮೇಲೆ 20ನೇ ತಾರೀಕು, ಮತ್ತು ಇವತ್ತು ಕೂಡ 95 ಪೈಸೆ ಜಾಸ್ತಿ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಮಹಾರಾಷ್ಟ್ರದಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಹಾಹಾಕಾರ ಶುರುವಾಗಿದೆ. ಹಿಂದೆ ಎಲ್ಲ ನೀರಿಗೋಸ್ಕರ ಹಿಂಗೆ ಜನ ಓಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ವಿ. ಬಟ್ ಈಗ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಪೆಟ್ರೋಲ್ ಡೀಸೆಲ್ಗೋಸ್ಕರ ಜನ ಮುಗಿ ಬೀಳ್ಬೇಕಾದಂಥ ಸನ್ನಿವೇಶಕ್ಕೆ ಬಂದು ನಾವು ನಿಂತಿದ್ದೀವಿ.